ನಮಸ್ಕಾರ ಎಲ್ಲರಿಗೂ. ಈ ದಿನ ನಾವು ಎಸ್ಪಿಎಂ ಯೋಜನೆಯ ವೆಬ್ಸೈಟ್ನಲ್ಲಿ ಸ್ವಪಾವತಿಯೊಂದಿಗೆ ವೈಯಕ್ತಿಕ ಶೌಚಾಲಯ ನಿರ್ಮೂಲಿಸಿಕೊಂಡಿರುವರ ವಿವರವನ್ನು ಹಿಂದೀಕರಿಸುವುದನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಗೂಗಲ್ನಲ್ಲಿ ಎಸ್ಪಿಎಂ ಪೇಸ್ 2 ಎಂದು ಸರ್ಚ್ ಮಾಡಿ. ಐಡಿ ಪಾಸ್ವರ್ಡ್ ಹಾಕಿ ಹೋಮ್ ಪೇಜ್ನಲ್ಲಿ PM12B ಆಪ್ಷನ್ ಕ್ಲಿಕ್ ಮಾಡಿ. ಜಿಲ್ಲೆ, ತಾಲೂಕು, ಗ್ರಾಮ ಪಂಚಾಯಿತಿ, ಗ್ರಾಮ ಆಯ್ಕೆ ಮಾಡಿಕೊಂಡು ಸರ್ಕಾರದಿಂದ ಯಾವುದೇ ಅನುದಾನ ತಮ್ಮ ಸಂತಾನದಲ್ಲಿ ಶೌಚಾಲಯ ನಿರ್ಮಿಸಿರುವವರ ಆಧಾರ್ ಕಾರ್ಡನ್ನು ಪಡೆದು ಆಧಾರ್ ಕಾರ್ಡ್ನಲ್ಲಿರುವಂತೆ ಅವರ ಮಾಹಿತಿ ತುಂಬಿ ಸೇವ್ ಮಾಡುವುದು. ಐಡಿ ಪಾಸ್ವರ್ಡ್ ಹಾಕಿ ಹೋಮ್ ಪೇಜ್ನಲ್ಲಿ PM12B ಆಪ್ಷನ್ ಕ್ಲಿಕ್ ಮಾಡಿ. ಜಿಲ್ಲೆ, ತಾಲೂಕು, ಗ್ರಾಮ ಪಂಚಾಯಿತಿ, ಗ್ರಾಮ ಆಯ್ಕೆ ಮಾಡಿಕೊಂಡು ಸರ್ಕಾರದಿಂದ ಯಾವುದೇ ಅನುದಾನ ತಮ್ಮ ಸಂತಾನದಲ್ಲಿ ಶೌಚಾಲಯ ನಿರ್ಮಿಸಿರುವವರ ಆಧಾರ್ ಕಾರ್ಡನ್ನು ಪಡೆದು ಆಧಾರ್ ಕಾರ್ಡ್ನಲ್ಲಿರುವಂತೆ ಅವರ ಮಾಹಿತಿ ತುಂಬಿ ಸೇವ್ ಮಾಡುವುದು. ಆಧಾರ್ ಕಾರ್ಡ್ನಲ್ಲಿರುವಂತೆ ಹೆಸರು ಮತ್ತು ಆಧಾರ್ ನಂಬರ್ ನಮೂದಿಸಿ ಕನ್ಸೆಂಟ್ ಕ್ಲಿಕ್ ಮಾಡಿ. ವೆರಿಫೈ ಡೀಟೇಲ್ಸ್ ಅನ್ನು ಕ್ಲಿಕ್ ಮಾಡಬೇಕು. ನಂತರ ತಂದೆಯ ಹೆಸರು ನಮೂದಿಸಿ ಜೆಂಡರ್ ಸೆಲೆಕ್ಟ್ ಮಾಡಿ. ರೇಷನ್ ಕಾರ್ಡ್ ಟೈಪ್ APL ಅಥವಾ BPL ಸೆಲೆಕ್ಟ್ ಮಾಡಿ. ಕ್ಯಾಟಗರಿ ಸೆಲೆಕ್ಟ್ ಮಾಡಿ. ಶೌಚಾಲಯದ ವಿಧ ಅಂದರೆ 1 ಗುಂಡಿಯ ಅಥವಾ 2 ಗುಂಡಿಯ ಶೌಚಾಲಯ ಆಯ್ಕೆ ಮಾಡಿ. ದಿವ್ಯಾಂಗ್ ಅಂದರೆ ವಿಶೇಷ ಚೇತನರ ಶೌಚಾಲಯ ಹೌದು ಅಲ್ಲ ಎಂದು ಸೆಲೆಕ್ಟ್ ಮಾಡಿ ಸೇವ್ ಮಾಡಬೇಕು.